ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸುವನಾಗಿದ್ದೇನೆ. ವಿಶೇಷವಾಗಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಈ ಒಂದು ಸೇವೆಯ ಮತ್ತು ಅದನ್ನು ಮುನ್ನಡೆಸುತ್ತಿರುವಂಥ ಪ್ರಿಯ ಸಹೋದರರನ್ನು ವಿಶೇಷವಾಗಿ ಪ್ರತಿದಿನವೂ ಕೂಡ ಈ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂಥ ಪ್ರತಿಯೊಬ್ಬ ದೈವ ಸೇವಕರನ್ನು ಎಲ್ಲರನ್ನ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವನ ಪ್ರೀತಿಯಿಂದ ನಾನು ವಂದಿಸುವನಾಗಿದ್ದೇನೆ. ಈ ದಿನ ಈ ಒಂದು ಸೇವಾ ಒಂದು ಕಾರ್ಯಗಳಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ದೇವರು ಅನುಗ್ರಹಿಸಿಕೊಟ್ಟಿರೋದ್ರಿಂದ ದೇವರಿಗೆ ನಾನು ಸ್ತುತಿಗಳನ್ನು ಸಲ್ಲಿಸುವನಾಗಿದ್ದೇನೆ. ಮತ್ತು ಈ ಒಂದು ವಾಕ್ಯದ ಸಂದೇಶಕ್ಕಾಗಿ ನನ್ನನ್ನು ಆಹ್ವಾನಿಸಿದಂಥ ಪ್ರಿಯ ಸಹೋದರರನ್ನು ಮತ್ತು ಅವರ ಸೇವೆಯನ್ನು ದೇವರು ಮತ್ತಷ್ಟು ಬಲವಾಗಿ ಮುನ್ನಡೆಸುವಂತೆ ಅವರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಈ ಬೆಳಗಿನ ಮುಂಜಾನೆ ವೇಳೆಯ ಸ್ವಲ್ಪ ಹೊತ್ತಿನ ಈ ಒಂದು ಆರಾಧನೆ, ಪ್ರಾರ್ಥನೆ ಮತ್ತು ವಾಕ್ಯದ ಧ್ಯಾನಕ್ಕೋಸ್ಕರ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆಯೊಟ್ಟಿಗೆ ನಮ್ಮ ಈ ಒಂದು ವಾಕ್ಯದ ಧ್ಯಾನವನ್ನು, ಆರಾಧನೆಯನ್ನು, ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ, ಪರಲೋಕದ ಅರಸನೇ, ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಮ ತಂದೆಯಾದ ದೇವರೇ, ಈ ಬೆಳಗಿನ ವೇಳೆಗಾಗಿ ಅಪ್ಪ ನಿನ್ನನ್ನು ಸ್ತುತಿಸುವವರು, ಕೊಂಡಾಡುವವರು, ವಿಶೇಷವಾಗಿ ಮುಂಜಾನೆ ವೇಳೆಯಲ್ಲಿಯೇ ಕರ್ತನಿಗೆ ಆರಾಧನೆಗಳನ್ನ ಸಲ್ಲಿಸುವುದಕ್ಕೆ ನಾವು ಕೂಡಿ ಬಂದಿದ್ದೇವೆ. ಕರ್ತನೆ, ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಕೂಡಿಕೊಳ್ಳುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಕರ್ತನೆ, ಈ ಮೀಡಿಯಾ ಮುಖಾಂತರವಾಗಿ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಒಂದು ಕೃಪೆಯ ನಿಮಿತ್ತವಾಗಿಯೂ ಅಪ್ಪ ನಿನ್ನ ಹಸ್ತದ ನಿಮಿತ್ತವಾಗಿಯೂ ಪ್ರತಿಯೊಬ್ಬರನ್ನು ಕೂಡ ನೀನು ಮುನ್ನಡೆಸು, ಬಲಪಡಿಸು. ಪ್ರತಿದಿನವೂ ಕೂಡ ವಿಶೇಷವಾಗಿ ಈ ಸೇವೆಯ ನಿಮಿತ್ತವಾಗಿ ಅನೇಕರು ಬಲ ಹೊಂದುತ್ತಿರುವುದು ಅದು ನಿನ್ನ ಕೃಪೆ. ಈ ಸೇವಾ ಕಾರ್ಯಗಳನ್ನು ಮುನ್ನಡೆಸುತ್ತಿರುವಂಥ ಸಹೋದರರಿಗೋಸ್ಕರ ಅಪ್ಪ, ಈ ಮಿನಿಸ್ಟ್ರಿಗೋಸ್ಕರ, ಈ ನಿಯೋಗಕ್ಕೋಸ್ಕರ ಈಗ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಮತ್ತಷ್ಟು ಈ ರೀತಿಯಾದಂಥ ಕಾರ್ಯಗಳು ಮುಂದೆ ಅಪ್ಪ ಇನ್ನಷ್ಟು ಹೆಚ್ಚಾಗಿ ಮುಂದೆ ಸಾಗುವಂಥ ಬೇಕಾದಂಥ ಬಲವನ್ನು ಕರ್ತನೆ, ನಿನ್ನ ವಾಕ್ಯವನ್ನು ಹಂಚಿಕೊಳ್ಳುವಂಥ ವಿಶೇಷವಾದಂಥ ಆತ್ಮನಿಂದ ತುಂಬಿಸಿ ನಡೆಸಲ್ಪಡುವಂಥ ಸೇವಕರನ್ನು ಅಪ್ಪ ನೀನು ಈ ಒಂದು ಕಾರ್ಯಕ್ಕಾಗಿ ನೀನು ಅನುಕೂಲ ಮಾಡು. ಕರ್ತನೆ, ಕೂಡಿಕೊಳ್ಳುವಂಥ ಪ್ರತಿಯೊಂದು ಮಕ್ಕಳನ್ನು, ವಾಕ್ಯ ಕೇಳುವಂಥವರನ್ನು ವಿಶೇಷವಾದಂಥ ರೀತಿಯಲ್ಲಪ್ಪ ನೀನು ನಿನ್ನ ಆತ್ಮನ ಮುಖಾಂತರವಾಗಿಯೂ ನಿನ್ನ ವಾಕ್ಯದ ಮುಖಾಂತರವಾಗಿ ಪೋಷಿಸು, ಬಲಪಡಿಸು, ಆಧರಿಸು. ಈ ಸ್ವಲ್ಪ ಹೊತ್ತಿನ ವಾಕ್ಯದ ಭಾಗ ಧ್ಯಾನಿಸುವಂಥ ಈಗ ನನ್ನನ್ನು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ನಿನ್ನ ಆತ್ಮನ ಮುಖಾಂತರವಾಗಿ ತುಂಬಿಸು, ಬಲಪಡಿಸು, ಆಧರಿಸು. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದವರಾದ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ಆಮೇನ್. ಒಂದು ಚಿಕ್ಕ ಒಂದು ಹಾಡನ್ನು ಹಾಡಿಕೊಂಡು ನಂತರ ಈ ದಿನ ನೇಮಕವಾದಂಥ ವಾಕ್ಯದ ಒಂದು ಧ್ಯಾನಕ್ಕೆ ಮುಂದೆ ಹೋಗೋಣ. ದೇವರನ್ನು ಆರಾಧಿಸಿ, ದೇವರು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ನಂತರ ನಾವು ದೇವರ ವಾಕ್ಯದ ಭಾಗವನ್ನು ನಾವು ಧ್ಯಾನಿಸೋಣ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸುರಾಜನ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸುರಾಜನ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನ ವಂದಿಸುವೆ, ಎಂದೆಂದೂ ನ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದೂ ನೀ ನೀಡಿರುವೆ, ಎಣಿಸಲಾಗದ ಆಶೀರ್ವಾದಗಳ ಎಂದೆಂದೂ ನೀ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ ಸ್ತೋತ್ರ.
ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸುರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನ ವಂದಿಸುವೆ, ಎಂದೆಂದೂ ನ ವಂದಿಸುವೆ. ಅನೇಕರು ನಾವು ಪ್ರತಿದಿನವೂ ಕೂಡ ದೇವರ ವಾಕ್ಯವನ್ನು ಈ ಮೀಡಿಯಾ ಮುಖಾಂತರವಾಗಿಯೋ ಅಥವಾ ಯೂಟ್ಯೂಬ್ಗಳಲ್ಲಿ ಮತ್ತು ಅನೇಕ ಕಡೆ ವಿವಿಧ ರೀತಿಯಲ್ಲಿ ದೇವರ ವಾಕ್ಯವನ್ನು ನಾವು ಕೇಳುತ್ತಲೇ ಇರ್ತೇವೆ. ಪ್ರತಿದಿನವೂ ಕೂಡ ವಾಕ್ಯದ ಭಾಗ ನಮಗೆಲ್ಲೆಡೆ ಕೂಡ ಸಿಗುತ್ತಾ ಇರುವಂತಹ ಒಂದು ಕಾರ್ಯಗಳು ಈ ದಿನ ಅಂತ್ಯ ದಿನಗಳಲ್ಲಿ ನಾವು ಅದನ್ನು ಕಾಣುತ್ತಲೇ ಇದ್ದೇವೆ. ಬಟ್ ಇವತ್ತಿನ ವಿಶೇಷವಾದಂಥ ಅಂಶ, ನಾನು ಈ ವಾಕ್ಯದ ಕುರಿತಾಗಿಯೇ ಮತ್ತು ಪ್ರತಿದಿನ ನಾವು ಕೇಳಿಸಿಕೊಳ್ಳುವಂಥ, ಪ್ರತಿದಿನ ನಮಗೆ ದೊರಕುವಂಥ ವಾಕ್ಯದ ಕುರಿತಾಗಿ ನಾವೆಷ್ಟು ದಾಹವುಳ್ಳವರಾಗಿದ್ದೇವೆ ಮತ್ತು ಆ ವಾಕ್ಯದ ಪ್ರಕಾರ ನಾವೆಷ್ಟು ನಡೆಯುವವರಾಗಿದ್ದೇವೆ ಮತ್ತು ಆ ವಾಕ್ಯದ ಉದ್ದೇಶ ಏನಾಗಿರಬೇಕು ಅಥವಾ ಏನಾಗಿದೆ ಎಂಬುದಾಗಿ ಕೆಲವೊಂದು ವಾಕ್ಯದ ಭಾಗವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ನೀವು ಪ್ರಾರಂಭದ ಒಂದು ಹಂತದಲ್ಲಿ ನೀವು ನೋಡೋದಾದರೆ ಸತ್ಯವೇದ ಬರುವುದಕ್ಕಿಂತ ಮುಂಚೆ ಅಥವಾ ನೀವು ಆದಾಮನ ಕಾಲದಿಂದಲೂ ಕೂಡ ನಮಗೆ ಈ ಸತ್ಯವೇದ ಪರಿಪೂರ್ಣವಾಗಿ ಸಿಗುವ ತನಕವೂ ಕೂಡ ದೇವರು ಆರಿಸಿಕೊಂಡಂಥ ಭಕ್ತರಾಗಲಿ ಅಥವಾ ದೇವರು ವಿಶೇಷವಾಗಿ ಆರಿಸಿಕೊಂಡಂಥ ಜನಾಂಗಕ್ಕಾಗಲಿ ದೇವರ ವಾಕ್ಯದ ಒಂದು ಭಾಗ ಅನ್ನುವಂಥದ್ದು, ವಾಕ್ಯ ಅನ್ನುವಂಥದ್ದು ನಮಗೆ ಈ ರೀತಿಯಾಗಿ ಸಿಗುವಂತೆ ಪ್ರತಿದಿನವೂ ಅವರಿಗೆ ಸಿಗುವಂಥ ಅವಕಾಶಗಳಿರ್ತಿರಲಿಲ್ಲ. ದೇವರು ವಾಕ್ಯವನ್ನು ಕೊಡುವ ತನಕ ಭಕ್ತರು ಅದಕ್ಕೋಸ್ಕರ ಕಾಯಬೇಕಾಗಿತ್ತು. ಆ ವಾಕ್ಯಗಳ ಕುರಿತಾಗಿ ಆಸೆ ಉಳ್ಳವರಾಗಿ, ಬಯಕೆ ಉಳ್ಳವರಾಗಿ, ಅದಕ್ಕೆ ದಾಹ ಉಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಕಾಯುವಂಥ ಮಕ್ಕಳಿಗೆ ಈ ವಾಕ್ಯಗಳು ಕೊಡಲ್ಪಡ್ತಿತ್ತು. ಅದು ಮಾತ್ರವಲ್ಲದೆ ಪ್ರವಾದಿಗಳು ಕೂಡ ಅಷ್ಟೇ. ದೇವರು ಆರಿಸಿಕೊಂಡಂಥ ಮೇಲೆ ಆ ಪ್ರವಾದಿಗಳು ದೇವರ ವಾಕ್ಯದ ಸಂದೇಶಕ್ಕೋಸ್ಕರ ಪ್ರತಿನಿತ್ಯವೂ ದೇವರ ಬಳಿಯಲ್ಲಿ ಕಾದು ಕುಳಿತಿರಬೇಕಾಗಿತ್ತು. ಸೊ ದೇವರು ತಿಳಿಸಿದಂಥ ವಾಕ್ಯದ ಭಾಗವನ್ನು ದೇವರು ಆರಿಸಿಕೊಂಡಂಥ ಜನಾಂಗಕ್ಕೆ ಅದನ್ನು ತಿಳಿಸಬೇಕಾದ್ರೂ ಸರಿ, ಪ್ರವಾದಿಗಳು ಅದಕ್ಕೋಸ್ಕರ ಕಾಯಬೇಕಾಗಿತ್ತು. ನೀವು ಎಕ್ಸಾಂಪಲ್ ನೀವು ನೋಡೋದಾದರೆ ಎರೇಮಿಯನು ಮತ್ತು ಏಜ್ಕೇಲನು ಇವರೆಲ್ಲರೂ ಕೂಡ ಅಷ್ಟೇ ದೇವರ ಸನ್ನಿಧಿಯಲ್ಲಿ ನಿರಂತರವಾಗಿ ಕಾಯುವುದರ ನಿಮಿತ್ತವಾಗಿ ಅವರಿಗೆ ವಾಕ್ಯ ದೊರಕುವುದು ಮಾತ್ರವಲ್ಲ, ಆ ವಾಕ್ಯವನ್ನು ಜನಾಂಗಕ್ಕೆ ಪ್ರಕಟಪಡಿಸುವಂಥ ಒಂದು ಕಾರ್ಯಗಳನ್ನು ನಾವು ನೋಡ್ತಿದ್ವಿ. ಬಟ್ ಈಗ ನಮಗೆ ಹೊಸ ಒಡಂಬಡಿಕೆ ಕಾಲ, ಏನು ಕೃಪೆ ಕಾಲ ಅಂತ ಏನೆಂಬುದಾಗಿ ಕರೀತೇವೆ, ನಮ್ಮ ಕರದಲ್ಲಿಯೇ ದೇವರು ಮಾತನಾಡಿದಂಥ ಪರಿಪೂರ್ಣವಾದಂಥ ಒಂದು ರೆವಲ್ಯೂಷನ್, ಈ ಅಂಶ ನಮ್ಮ ಕೈಲಿದೆ. ಈ ರೆವಲ್ಯೂಷನ್ ಅನ್ನೋದೇನಿದೆ ಇದು ನಮ್ಮ ಕೈಯಲ್ಲಿದೆ. 66 ಗ್ರಂಥಗಳು ಕೂಡ ಪರಿಪೂರ್ಣವನ್ನು ಮಾಡಿ ದೇವರು ನಮ್ಮ ಹಸ್ತಕ್ಕೆ ಕೊಟ್ಟಿದ್ದಾನೆ. ಬಟ್ ಇದು ನಾವು ಮುಂಚೆ ಇದ್ದಂಥ ರೀತಿಯಲ್ಲ, ಬದಲಾಗಿ ಯಾವಾಗ ಬೇಕಾದರೂ ಸರಿ, ಎಂಥ ಸಮಯ ಆದರೂ ಸರಿ, ಎಷ್ಟೊತ್ತಿಗಾದರೂ ಸರಿ ಈ ದೇವರ ವಾಕ್ಯದ ಮುಂದೆ ನಾವು ಬರ್ಬೋದು. ಈ ವಾಕ್ಯವನ್ನು ಅದನ್ನು ಪಠಿಸುವುದಕ್ಕಾಗಿರ್ಬೋದು ಅಥವಾ ಧ್ಯಾನಿಸುವುದಕ್ಕಾಗಿರ್ಬೋದು ಅಥವಾ ಕೇಳುವುದಕ್ಕಾಗಿ ನಾವು ಯಾವಾಗ ಬೇಕಾದರೂ ಈ ಸನ್ನಿಧಿಗೆ ಬರ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ಪ್ರತಿನಿತ್ಯವೂ ಕೂಡ ಈ ಒಂದು ಸೇವೆಯ ಮುಖಾಂತರವಾಗಿ ಮುಂಜಾನೆ ವೇಳೆಯೇ ವಾಕ್ಯವನ್ನು ಕೊಡುವಂಥ ಅಥವಾ ವಾಕ್ಯವನ್ನು ಹಂಚಿಕೊಳ್ಳುವಂಥ ಅನೇಕ ಸೇವಕರು ಈ ಒಂದು ಫೇಸ್ಬುಕ್ ಮುಖಾಂತರವಾಗಿ ನಿಮ್ಮ ಮನೆಗಳಲ್ಲೇ ಕೂತು ಕೇಳುವಂಥ ಅವಕಾಶಗಳಿದೆ. ಸೊ ಹಾಗಾಗಿ ನಾನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ, ಪ್ರತಿದಿನ ವಾಕ್ಯ ಕೇಳುವಂಥ ಹವ್ಯಾಸಗಳು ಕೆಲವು ಇರ್ತದೆ. ಬೆಳಗ್ಗೆ ಎದ್ದ ಕೂಡಲೇ ವಾಕ್ಯವನ್ನು ಹಾಕಿಕೊಂಡು ತಮ್ಮ ದೈನಂದಿನ ಕೆಲಸಗಳನ್ನು ಮಾಡೋರು ಇರ್ತಾರೆ. ಮತ್ತು ಪ್ರತಿದಿನವೇ ಪ್ರಾರ್ಥನೆ ಎದ್ದು ಹೌದು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೇಕೆಂಬ ಆಲೋಚನೆ ಉಳ್ಳವರು ನಾವು ಕೂಡಿ ಬರ್ತೇವೆ, ವಾಕ್ಯವನ್ನು ಕೇಳಿಸ್ಕೊಳ್ತೇವೆ. ಬಟ್ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆ ವಾಕ್ಯವು ನಮ್ಮೊಟ್ಟಿಗೆ ಏನು ಮಾತನಾಡ್ತದೆ, ಆ ವಾಕ್ಯ ನಮ್ಮೊಟ್ಟಿಗೆ ಆ ವಾಕ್ಯಕ್ಕಿರುವಂಥ ಉದ್ದೇಶವೇನು, ವಿಶೇಷವಾಗಿ ಆ ವಾಕ್ಯವು ನಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸ್ತದೆ, ಆ ವಾಕ್ಯಕ್ಕೆ ನಾವು ಎಷ್ಟು ವಿಧೇಯರಾಗಿ ನಡ್ಕೊಳ್ತೇವೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿರ್ತದೆ. ವಾಕ್ಯವನ್ನು ಹೆಚ್ಚಾಗಿ ಕೇಳುವಂಥದ್ದು ಮಾತ್ರವಲ್ಲ, ಆ ಹೆಚ್ಚಾಗಿ ಕೇಳಿದಂಥ ವಾಕ್ಯ ಪ್ರತಿದಿನವೂ ನಮಗೋಸ್ಕರ ಬಿತ್ತಲ್ಪಟ್ಟಂಥ ಬೀಜವನ್ನು ನಾವು ನಮ್ಮ ಹೃದಯದಲ್ಲಿ ಎಷ್ಟು ಅದಕ್ಕೆ ಅವಕಾಶಗಳನ್ನು ಕೊಡ್ತೇವೆ, ಆ ವಾಕ್ಯದ ಪ್ರಕಾರ ನಾವು ಎಷ್ಟು ನಡೀತೇವೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿದೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ದಾವಿದನು ಆ ವಾಕ್ಯದ ಕುರಿತಾಗಿ ವರ್ಣಿಸುವಾಗ
ಕೀರ್ತನೆಗಳಲ್ಲಿ ಮೊದಲನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆತನು ವಿಶೇಷವಾಗಿ ದಿನ ಹಗಲು ಇರುಳು ಧರ್ಮಶಾಸ್ತ್ರದಲ್ಲಿ ಕುಳಿತುಕೊಳ್ಳುವುದು ಮಾತ್ರವಲ್ಲ, ಆ ಧರ್ಮಶಾಸ್ತ್ರದಲ್ಲಿ ಕುಳಿತು ಆ ವಾಕ್ಯದಲ್ಲಿ ಆನಂದ ಪಡುವವನಾಗಿ ಎಂಬುದಾಗಿ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಡಿಲೈಟಿಂಗ್ ಇನ್ ಗಾಡ್ಸ್ ವರ್ಡ್ ಎಂಬುದಾಗಿ, ದೇವರ ವಾಕ್ಯದಲ್ಲಿ ಪ್ರತಿದಿನ ಆನಂದ ಪಡುವಂಥದ್ದು ಇದೆಯಲ್ಲ, ಅದನ್ನು ಬಯಸೋದು ಇದೆಯಲ್ಲ, ಅದಕ್ಕೋಸ್ಕರ ದಾಹ ಉಳ್ಳದ್ದಾಗಿರುತ್ತದಲ್ಲ, ಅವರಿಗೆ ನಿಜವಾದಂಥ ವಾಕ್ಯನ ತನ್ನೊಟ್ಟಿಗೆ ಮಾತನಾಡ್ತದೆ. ಬೆಳಿಗ್ಗೆನೆ ಮುಂಜಾನೆ ನಾವು ಕೂತುಕೊಳ್ಳುವಾಗ ಯಾವ ವ್ಯಕ್ತಿ ವಾಕ್ಯವನ್ನು ಕೊಡ್ತಿದ್ದಾರೆ ಅಥವಾ ಅವರ ಹಿನ್ನೆಲೆ ಏನು, ಅವರ ಅವರ ತೋರಿಕೆ ವಿಧಾನಗಳೇನೆಂಬುದಾಗಿ ನೋಡಿದೆ. ವಿಶೇಷವಾಗಿ ವ್ಯಕ್ತಿ ಕೊಡುವಂಥ ವಾಕ್ಯ ಏನಾಗಿದೆ ಎಂಬುದಾಗಿ ನಾವು ತುಂಬ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು. ಇದು ಬರೀ ನಮ್ಮ ಜ್ಞಾನಕ್ಕಾಗಿ ಅಲ್ಲ, ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಅಂತಲ್ಲ, ಯಾವ ಯಾವ ಅಂಶಗಳಲ್ಲಿ ಆ ವಾಕ್ಯದ ಕುರಿತಾದಂಥ ತಿಳುವಳಿಕೆ, ಪ್ರಕಟಣೆ ಕುರಿತಾಗಿಯೋ, ಮುಂದೆ ಆಗುವಂಥ ಕಾರ್ಯಗಳ ಕುರಿತಾಗಿಯೋ, ಪ್ರವಾದನ ವಾಕ್ಯಗಳ ಕುರಿತಾಗಿಯೋ ತಿಳ್ಕೊಳ್ಳುವುದು ಮಾತ್ರವಲ್ಲ, ನಮ್ಮ ತಲೆಯಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದು ಮಾತ್ರ ಅಲ್ಲ, ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಮೊದಲು ನೀನು ಅದರಲ್ಲಿ ಸಂತೋಷ ಉಳ್ಳವನಾಗಿರು ಎಂಬುದಾಗಿ. ಎರಡನೇದಾಗಿ ಆ ವಾಕ್ಯ ವಿಶೇಷವಾಗಿ ಎರೇಮಿಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಎರೇಮಿಯನು ಈ ರೀತಿಯಾಗಿ ಹೇಳ್ತಾನೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವೂ ಆದವು. ಮುಂಜಾನೆ ವೇಳೆ ನಮಗೆ ಸಿಕ್ಕಂಥ ವಾಕ್ಯವನ್ನ ಅದನ್ನ ಆಹಾರ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ದಾವಿದನು ಹಿಂದೆ ಹೇಳಿದಾಗ ಹಗಲಿರುಳು ಅದನ್ನು ಧ್ಯಾನಿಸುವಂಥದ್ದು. ಅದನ್ನು ಧ್ಯಾನಿಸೋದು ಅಂದರೆ ಕೇಳಿಸಿಕೊಳ್ಳೋದು ಮಾತ್ರ ಅಲ್ಲ, ಆ ವಾಕ್ಯ ಏನನ್ನ ನುಡಿತದೆ, ಯಾವುದರ ಕುರಿತಾಗಿ ಅದು ಮಾತನಾಡ್ತದೆ, ಅದರ ಉದ್ದೇಶವೇನು, ಅದರ ಹಿಂದಿನ ಆಲೋಚನೆ ಏನು, ಈ ದೇವರು ಈ ವಾಕ್ಯವನ್ನ ಯಾವ ಉದ್ದೇಶಕ್ಕೋಸ್ಕರ ಈ ದಿನ ಮುಂಜಾನೆ ನನ್ನೊಟ್ಟಿಗೆ ಮಾತನಾಡ್ತಿದ್ದಾನೆ ಎಂಬ ಅಂಶವನ್ನ ಆಳವಾಗಿ ಕೂಲಂಕುಷವಾಗಿ ಧ್ಯಾನಿಸೋದು ಪ್ರಾಮುಖ್ಯವಲ್ಲ, ಆ ವಾಕ್ಯದಲ್ಲಿ ಆನಂದ ಪಡೋದು ತುಂಬಾ ಪ್ರಾಮುಖ್ಯ. ಅದರ ಜೊತೆಗೆ ಅದನ್ನು ಆಹಾರ ಮಾಡಿಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ತದೆ. ಸೊ ಒಂದು ಧ್ಯಾನಿಸು, ಎರಡನೇದಾಗಿ ಅದರ ಕುರಿತಾಗಿ ವಿಶೇಷವಾಗಿ ದಾಹ ಉಳ್ಳವನಾಗಿರು, ತುಂಬ ಪ್ರಾಮುಖ್ಯವಾಗಿ ಆ ವಾಕ್ಯದಲ್ಲಿ ಆನಂದಿಸು. ಎಲ್ಲದಕ್ಕೂ ಮಿಗಿಲಾಗಿ ಅದನ್ನು ಆಹಾರ ಮಾಡಿಕೊಂಡಾಗಲೇ ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ವಾಕ್ಯವಿಲ್ಲದೆ ನೀವೇನು ಬೇಡ್ಕೊಳ್ಬೇಕೆಂಬುದಾಗಿ ಗೊತ್ತಾಗಲ್ಲ. ವಾಕ್ಯ ಇಲ್ಲದೆ ಈ ದೇವರು ಯಾರು, ಆತನನ್ನು ಯಾವ ರೀತಿಯಾಗಿ ನಾವು ಆರಾಧಿಸಬೇಕೆಂಬುದಾಗಿ ನಮಗೆ ಗೊತ್ತಾಗಲ್ಲ. ವಾಕ್ಯ ಇಲ್ಲದೆ ನಮ್ಮ ದೈನಂದಿನ ಜೀವಿತ, ಆತ್ಮಿಕ ಜೀವಿತವನ್ನ ನಮ್ಮನ್ನ ವಿಶೇಷವಾಗಿ ಲೋಕದಲ್ಲಿ ಯಾವ ರೀತಿಯಾಗಿ ಪ್ರತ್ಯೇಕವಾಗಿ ದೇವರಿಗೆ ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಆ ವಾಕ್ಯವು ತಾನೇ ಪ್ರತಿದಿನ ನಮ್ಮೊಟ್ಟಿಗೆ ಮಾತನಾಡಬೇಕು. ಅದಕ್ಕೆ ಆ ವಾಕ್ಯದ ಕುರಿತಾಗಿ ಬರೀ ಕೇಳುವವರು ಮಾತ್ರವಲ್ಲ, ಅದಕ್ಕೆ ದಾಹ ಉಳ್ಳವರಾಗಿದ್ದು, ಆ ವಾಕ್ಯದಲ್ಲಿ ಸದಾಕಾಲ ಅದನ್ನು ಧ್ಯಾನಿಸುವವರಾಗಿದ್ದು, ವಿಶೇಷವಾಗಿ ಆ ವಾಕ್ಯದಲ್ಲಿ ಆನಂದ ಪಡುವವರಾಗಿದ್ದು, ಅದನ್ನು ಆಹಾರ ಮಾಡಿಕೊಳ್ಳುವಾಗ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಮಾಡುವಂತ ಕೆಲವೊಂದು ಅಂಶಗಳನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಈ ವಾಕ್ಯಕ್ಕಿರುವಂತ ಪ್ರಾಮುಖ್ಯತೆ ಎಷ್ಟು, ನಾವು ಕೇಳುವಂತ ವಾಕ್ಯ ಎಂಥದ್ದಾಗಿದೆ, ಆ ವಾಕ್ಯ ನಿಜವಾಗ್ಲೂ ಕೂಡ ದೇವರ ಕಡೆಯಿಂದ ಪ್ರೇರಿತವಾಗಿ ಬಂದಂತ ವಾಕ್ಯವ, ವಿಶೇಷವಾಗಿ ಲೌಕಿಕವಾದಂಥ ಆಶೀರ್ವಾದಗಳ ಕುರಿತಾಗಿ ಮಾತನಾಡುವಂಥ ವಾಕ್ಯವ, ನನ್ನ ಆತ್ಮಿಕ ಜೀವಿತದ ಪರಿಶುದ್ಧತೆ ಕುರಿತಾಗಿ ಮಾತನಾಡುವಂಥ ವಾಕ್ಯವ, ಅಥವಾ ಕ್ರಿಸ್ತನ ಬರುವಿಕೆಗೆ ನನ್ನನ್ನು ಸಿದ್ಧಪಡಿಸುವಂಥ ವಾಕ್ಯವ, ನನ್ನ ಆತ್ಮವನ್ನ ರಕ್ಷಿಸುವಂಥ ವಾಕ್ಯವ, ನನ್ನನ್ನು ತಿದ್ದುವಂಥ ವಾಕ್ಯವ, ನನ್ನನ್ನು ಖಂಡಿಸುವಂಥ ವಾಕ್ಯವ, ನನ್ನ ಪಾಪಗಳ ಕುರಿತಾಗಿ ಎಚ್ಚರಪಡಿಸುವಂಥ ವಾಕ್ಯವ, ಇದರ ಕುರಿತಾದಂಥ ಜ್ಞಾನ ನಮಗೆ ಬೇಕಾಗ್ತದೆ. ಕೇಳುವವರು ಮಾತ್ರವೇ ಆಗಿರದೆ ಆ ವಾಕ್ಯ ಯಾವ ಉದ್ದೇಶದೊಟ್ಟಿಗೆ ಆ ವ್ಯಕ್ತಿ ಮಾತನಾಡಿದ್ದಾರೆ, ಅದರ ಹಿಂದಿನ ಉದ್ದೇಶವೇನೆಂಬುದಾಗಿ ಅರಿತು ಅದರಲ್ಲಿ ಸಂತೋಷ ಪಡುವುದು ಮಾತ್ರವಲ್ಲ, ವಿಶೇಷವಾಗಿ ಅದನ್ನು ಧ್ಯಾನಿಸುವುದು, ಅದನ್ನು ಆಹಾರ ಮಾಡಿಕೊಂಡು ಅದರಲ್ಲಿ ಆನಂದ ಪಡುವುದಿದೆಯಲ್ಲ, ಆಗ ವಾಕ್ಯವು ನಮ್ಮಲ್ಲಿ ಕೆಲಸ ಮಾಡ್ತದೆ. ಅದಕ್ಕೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 12ನೇ ವಾಕ್ಯಕ್ಕಿರುವಂತ ವಿಶೇಷವಾದಂಥ ಸ್ವಭಾವ ಏನೆಂಬುದಾಗಿ ನೀವು ನೋಡೋದಾದ್ರೆ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು ಅಂತದ. ನಾವು ಮುಂಜಾನೆ ಕೇಳುವಂತ ಪ್ರತಿಯೊಂದು ವಾಕ್ಯ, ಆ ವಾಕ್ಯದ ಕುರಿತಾಗಿ ಇರುವಂತ ಅದರ ಗುಣಲಕ್ಷಣವನ್ನ ದೇವರ ವಾಕ್ಯ ಈ ರೀತಿಯಾಗಿ ವರ್ಣಿಸ್ತದೆ.
ಇದು ಬರೆಯಲ್ಪಟ್ಟು ಎಷ್ಟೋ ವರ್ಷಗಳಾದರೂ ಸರಿ, ಯಾವುದೇ ಕಾಲಮಾನವಾದರೂ ಸರಿ, ಎಂಥದ್ದೇ ಪರಿಸ್ಥಿತಿ ಆದರೂ ಸರಿ, ಎಲ್ಲ ಸಮಯಗಳಲ್ಲಿ ಕೂಡ ನಮ್ಮೊಟ್ಟಿಗೆ ಮಾತನಾಡುವಂಥ ವಿಶೇಷವಾದಂಥ ಸ್ವಭಾವವುಳ್ಳದ್ದು ಈ ವಾಕ್ಯ. ಆ ವಾಕ್ಯ ಎಲ್ಲ ಕಾಲದಲ್ಲಿ ಕೂಡ ಜೀವವುಳ್ಳದ್ದಾಗಿದೆ ಎಂಬುದಾಗಿ ಇದರ ಕುರಿತಾಗಿ ನಾವು ನೋಡಬಹುದು. ಒಂದು, ಅದು ಸಜೀವವಾದದ್ದು. ಎರಡದಾಗಿ, ಕಾರ್ಯ ಸಾಧಿಸುವಂಥದ್ದು. ಅದಕ್ಕಿರುವಂಥ ಗುಣಲಕ್ಷಣ, ವಾಕ್ಯಕ್ಕಿರುವಂಥ ಗುಣಲಕ್ಷಣ ಅದು ಎಲ್ಲರಲ್ಲಿ ಕೂಡ ಕಾರ್ಯ ಸಾಧಿಸುವಂಥದ್ದು. ಆ ವಾಕ್ಯದ ಕುರಿತಾಗಿ ದೇವರು ಹೇಳುವಂಥ ಮಾತನಂದ್ರೆ, ಮಳೆಯು ಹಿಮವು ಹೇಗೆ ಅದು ಭೂಮಿಗೆ ಬಿದ್ದು ಉಣ್ಣುವವನಿಗೆ ವಿಶೇಷವಾಗಿ ಆಹಾರವನ್ನ, ಬಿತ್ತುವವನಿಗೆ ಬೀಜವನ್ನ ಕೊಡದ ಅದು ಯಾವ ರೀತಿಯಾಗಿ ಹಿಂದಿರುಗುವುದಿಲ್ಲವೋ, ನನ್ನ ಮಾತುಗಳು ಕೂಡ ಹಾಗೆಯೇ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಹಾಗಾಗಿ ಈ ವಾಕ್ಯ ಸಜೀವವಾದದ್ದು ಮಾತ್ರ ಅಲ್ಲ, ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸುವುದಕ್ಕೆ ಅದಕ್ಕೆ ನಾವು ಬಿಟ್ಟು ಕೊಡಬೇಕು. ವಾಕ್ಯಕ್ಕೆ ನಮ್ಮನ್ನು ಬಿಟ್ಟು ಕೊಡಬೇಕಾಗಂದ್ರೆ ಜೀವವುಳ್ಳ ವಾಕ್ಯ ಎಂಬುದಾಗಿ. ಸೊ ಈ ಜೀವವುಳ್ಳ ವಾಕ್ಯ ನನ್ನಲ್ಲಿ ಕಾರ್ಯ ಸಾಧಿಸಬೇಕಾದ್ರೆ ನನ್ನನ್ನು ಆ ವಾಕ್ಯಕ್ಕೆ ದಾಸೋಹ ಮಾಡಿಕೊಳ್ಳಬೇಕು. ಆಗ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ವಿಶೇಷವಾದಂಥ ಕಾರ್ಯವನ್ನು ಸಾಧಿಸ್ತದೆ. ನಮ್ಮ ವ್ಯಕ್ತಿಗತವಾದಂಥ ಜೀವಿತಕ್ಕೂ, ನಮ್ಮ ಆತ್ಮಿಕ ಜೀವಿತಕ್ಕೂ, ಈ ಲೌಕಿಕವಾದಂಥ ಜೀವಿತಕ್ಕೂ ವಿಶೇಷವಾಗಿ ನಮ್ಮಲ್ಲಿ ನಮ್ಮ ಜೀವಿತದ ಉದ್ದೇಶಗಳನ್ನು ತಿಳಿಸುವುದು ಮಾತ್ರವಲ್ಲ, ನಮಗೆ ಪ್ರತಿದಿನವೂ ಅದನ್ನು ಗೈಡ್ ಮಾಡೋದು ಮಾತ್ರ ಅಲ್ಲ. ವಿಶೇಷವಾಗಿ ದಾವೀದನು ವಾಕ್ಯದ ಕುರಿತಾಗಿ ವರ್ಣಿಸುವಂಥ ವಿಧಾನವನ್ನ 119ನೇ ಕೀರ್ತನೆಯಲ್ಲಿ ನೀವು ಅದನ್ನು ಓದಿ ನೋಡ್ಕೊಳ್ಬೋದು. ಅದು ವಾಕ್ಯದ ಕುರಿತಾಗಿ ಆತನಿಗಿದ್ದಂಥ ದಾಹ ಎಷ್ಟು, ಆ ವಾಕ್ಯ ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ, ಆ ವಾಕ್ಯದ ಕುರಿತಾಗಿರುವಂಥ ಲಕ್ಷಣ ಏನು. ಸೊ ಇದು ಸಜೀವವಾದದ್ದು ಮಾತ್ರವಲ್ಲ, ಇದು ಕಾರ್ಯ ಸಾಧಕವಾದದ್ದು ಮಾತ್ರವಲ್ಲ. ಈವನ್ ಕೀರ್ತನೆ 19ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು, ಯೆಹೋವನ ಕಟ್ಟಳೆಗಳು ಅದು ನಂಬಿಕೆಗೆ ಯೋಗ್ಯವಾದದ್ದು, ಅದು ಸತ್ಯವಾದದ್ದು ಎಂಬುದಾಗಿ ಇದರ ಕುರಿತಾಗಿ ಅನೇಕ ಗುಣಲಕ್ಷಣಗಳಿವೆ. ಅದಕ್ಕಾಗಿ ಪ್ರತಿದಿನ ಮುಂಜಾನೆ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೊಡಬೇಕಾದಂಥ ಮಹತ್ವವನ್ನು ಕೊಡಿ. ಇದು ಯಾರು ಮಾತನಾಡ್ತಿದ್ದಾರೆ ಎಂಬುದಾಗಿ ಅಲ್ಲ, ವಾಕ್ಯ ಏನು ನಮ್ಮೊಟ್ಟಿಗೆ ಮಾತನಾಡ್ತದೆ ಎಂಬುದಾಗಿ, ಇದು ಯಾರ ವಾಕ್ಯ ಎಂಬುದಾಗಿ, ಆ ವಾಕ್ಯದ ಹಿಂದಿನ ಉದ್ದೇಶ ಏನಾಗಿದೆ ಎಂಬುದಾಗಿ. ಹಾಗಾಗಿ ವಾಕ್ಯ ಸತ್ತಂತ ವಾಕ್ಯ ಅಲ್ಲ. ಸೊ ಇಂದು ಸತ್ತಂತ ಬೋಧಕರ ಅಥವಾ ಸತ್ತಂತ ಆಲೋಚನೆಗಳಿಂದ ಹುಟ್ಟಿಕೊಂಡಂತ ವಾಕ್ಯಗಳು ನಮ್ಮನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಪ್ರೇರಿತವಾದಂಥ ವಾಕ್ಯ, ಸೊ ಆತ್ಮನಿಂದ ನಡೆಸಲ್ಪಡುವಂಥ ವಾಕ್ಯ, ನಮ್ಮ ಜೀವಿತವನ್ನು ಕಟ್ಟುವಂಥ ವಾಕ್ಯ, ನಮ್ಮ ವಿಶೇಷವಾಗಿ ಲೋಕದಲ್ಲಿ ನಮ್ಮನ್ನು ಪರಿಶುದ್ಧವಾಗಿ ಪ್ರತ್ಯೇಕವಾಗಿ ಕಾಪಾಡುವಂಥ ವಾಕ್ಯ, ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ನಮಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಕೊಡುವಂಥ ವಾಕ್ಯ ನಮಗೆ ತುಂಬ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಕರ್ತನ ಬರುವಿಕೆ ತುಂಬ ಹತ್ತಿರವಾಗಿರುವುದರಿಂದ ಈ ವಾಕ್ಯವು ಪ್ರತಿದಿನ ನಮ್ಮನ್ನು ಸಿದ್ಧ ಮಾಡಬೇಕು. ಅಂತ ವಾಕ್ಯಗಳಿಗೆ ನಾವು ಎಡೆಗೊಡಬೇಕು. ಬರೀ ಜ್ಞಾನವನ್ನ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ವಾಕ್ಯದ ಕುರಿತಾಗಿ ಸತ್ಯವೇದದಲ್ಲಿರುವಂಥ ಸತ್ಯವೇದ ಪರಿಪೂರ್ಣವಾಗಿ ಅಧ್ಯಯನ ಮಾಡುವಂಥದ್ದು ಮಾತ್ರವಲ್ಲ, ಆ ವಾಕ್ಯ ನಮ್ಮನ್ನ ವಿಶೇಷವಾಗಿ ನಮ್ಮೊಳಗೆ ಕಾರ್ಯ ಸಾಧಿಸುವುದಕ್ಕಾಗಿ ನಮ್ಮನ್ನು ಬಿಟ್ಟುಕೊಡೋದು ತುಂಬ ಪ್ರಾಮುಖ್ಯವಾಗಿರ್ತದೆ. ಯಾಕಂದ್ರೆ ಈ ವಾಕ್ಯ ನಮ್ಮನ್ನ ವಾಕ್ಯೋಪದೇಶ ಸಹಿತವಾಗಿ ಜಲಸ್ನಾನ ಮಾಡಿಸಿ ನಮ್ಮನ್ನು ಶುದ್ಧಿ ಮಾಡಿದನೆಂಬುದಾಗಿ ಎಫೆಸದವರಿಗೆ ಬರೆದಂಥ ಪತ್ರಕ್ಕೆ 5ನೇ ಅಧ್ಯಾಯದಲ್ಲಿದೆ. ಹಾಗಾಗಿ ವಾಕ್ಯ ನಮ್ಮನ್ನು ಶುದ್ಧೀಕರಿಸ್ತದೆ, ಈ ವಾಕ್ಯ ವಿಶೇಷವಾಗಿ ನಮ್ಮನ್ನು ಪ್ರತ್ಯೇಕ ಮಾಡ್ತದೆ, ಈ ವಾಕ್ಯವು ನಮ್ಮನ್ನ ಮುನ್ನಡೆಸುವುದು ಮಾತ್ರವಲ್ಲ, ದೇವರ ಬರುವಿಕೆಯ ಕುರಿತಾಗಿ ನಮಗೆ ಎಚ್ಚರಿಕೆ ಕೊಡೋದು ಮಾತ್ರವಲ್ಲ, ವಿಶೇಷವಾಗಿ ದೇವರಿಗೋಸ್ಕರ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವಂತೂ ವಿಶೇಷವಾದಂತಹ ಅದಕ್ಕೆ ಗುಣಲಕ್ಷಣ ಇದೆ. ನೆಕ್ಸ್ಟ್ ಅದು ಏನ್ ಮಾಡುತ್ತೆ ಅಂತಂದ್ರೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ತುಂಬಾ ಪ್ರಾಮುಖ್ಯವಾದಂಥ ಅಂಶ, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ. ಬೆಳಗಿನ ಜಾವ ಎದ್ದ ಕೂಡಲೇ ಇವತ್ತಿನ ನನ್ನ ಜೀವಿತದ ಉದ್ದೇಶವೇನು, ಇವತ್ತಿನ ನನ್ನ ಆ ಒಂದು ಕಾರ್ಯಗಳ ಆಲೋಚನೆಗಳು, ನನ್ನ ಹೃದಯದ ಯೋಚನೆಗಳೇನು, ನನ್ನ ಬಯಕೆಯೇನು, ಇದರ ಕುರಿತಾಗಿ ಅದು ನನ್ನ ಕೀಲು ಮಜ್ಜೆ ಮಾಂಸಗಳನ್ನು ತೂರಿ ಹೋಗಿ ಅದು ವಿವೇಚಿಸುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದ ಕುರಿತಾದಂಥ ಒಂದು ಸ್ವಭಾವವನ್ನು ಇಲ್ಲಿ ನಾವು ನೋಡ್ತೇವೆ. ಅದಕ್ಕೆ ವಾಕ್ಯ ತುಂಬ ಪ್ರಾಮುಖ್ಯವಾಗಿ ಬೇಕು. ಯಾಕಂದ್ರೆ ನನ್ನ ಆಲೋಚನೆ ಏನು, ನನ್ನ ಉದ್ದೇಶವೇನು, ನನ್ನ ಹೃದಯದ ಬಯಕೆ ಏನು, ಇವೆಲ್ಲವುಗಳ ಕುರಿತಾಗಿ ನನಗೆ ಅರಿವು ಉಂಟಾಗಬೇಕಾದ್ರೆ ನನಗೆ ಮುಂಜಾನೆ ದೇವರ ವಾಕ್ಯ ಬೇಕು.
ಸೊ ಈ ವಾಕ್ಯಕ್ಕೆ ನಾನು ಎಡೆಗೊಡಬೇಕು, ಈ ವಾಕ್ಯವನ್ನ ನಾನು ಹೆಚ್ಚಾಗಿ ಧ್ಯಾನಿಸಬೇಕು, ಈ ವಾಕ್ಯವನ್ನ ಆ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹರ್ಷವುಳ್ಳವನಾಗಿರಬೇಕು. ಅದು ಮಾತ್ರವಲ್ಲ, ಆ ವಾಕ್ಯವನ್ನ ಆಹಾರ ಮಾಡಿಕೊಂಡು ಅದಕ್ಕೋಸ್ಕರ ದಾಹವುಳ್ಳವನಾಗಿರುವಂಥ ವ್ಯಕ್ತಿಗೆ ವಿಶೇಷವಾಗಿ ವಾಕ್ಯಗಳು ಕೆಲಸ ಮಾಡ್ತವೆ. ಈ ವಾಕ್ಯ ಮಾಡುವಂಥ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 21ನೇ ವಾಕ್ಯದಿಂದ ನೋಡೋದಾದ್ರೆ, ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡ್ರಿ ಅಂತ. ವಾಕ್ಯ ಯಾವಾಗ ನಮ್ಮ ಹೃದಯದಲ್ಲಿ ಕೆಲಸ ಮಾಡ್ತದೆ, ಈ ವಾಕ್ಯವು ಕೀಲು ಮಜ್ಜೆ ಮಾಂಸಗಳನ್ನು ತೂರಿ ಹೋಗಿ ನನ್ನ ಹೃದಯದಲ್ಲಿ ಅದು ಬಿತ್ತಲ್ಪಟ್ಟಾಗ, ನೀವು ಯೇಸುಸ್ವಾಮಿ ಮಾತನಾಡುವಂತ ಸುವಾರ್ತೆಗಳಲ್ಲಿ ಬಿತ್ತುವವನ ಸಾಮ್ಯದ ಕುರಿತಾದಂತ ಆ ವಾಕ್ಯವನ್ನು ನೀವು ಓದಿರ್ತೀರಿ. ಯಾಕಂದ್ರೆ ಆ ವಾಕ್ಯವು ಬಿತ್ತಲ್ಪಟ್ಟಂತ ಸ್ಥಳದಲ್ಲಿ ಒಂದು ಬಂಡೆ ನೆಲ, ಎರಡನೇದಾಗಿ ದಾರಿ ಮೊಗ್ಗುಲು, ಮೂರನೇದಾಗಿ ವಿಶೇಷವಾಗಿ ಮುಳ್ಳು ಗಿಡಗಳು ಅಂತದ್ದು. ಪ್ರಪಂಚದ ಚಿಂತೆ, ಪ್ರಪಂಚದ ಆಲೋಚನೆಗಳು, ಅದರ ಕುರಿತಾಗಿ ಬರುವಂತ ಶೋಧನೆಗಳು, ಇವೆಲ್ಲವುಗಳ ಮಧ್ಯದಲ್ಲಿ ವಾಕ್ಯ ಹೃದಯದಲ್ಲಿ ಬಿತ್ತಲ್ಪಟ್ಟು ಆ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡುವುದಕ್ಕೆ ನಾನು ಹೃದಯದಲ್ಲಿ ಸ್ಥಳ ಕೊಡಬೇಕು. ಅದಕ್ಕೆ ಕೇಳುವವರು ಮಾತ್ರವೇ ಆಗಿರದೆ, ಅದನ್ನೇ ವಾಕ್ಯ ಹೇಳ್ತದೆ ನೋಡ್ರಿ, ಎಲ್ಲಾ ದುಷ್ಟತನವನ್ನ ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೆಯಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡ್ರಿ. ವಾಕ್ಯದ ಮುಂದೆ ನಮ್ಮನ್ನ ತಗ್ಗಿಸಿಕೊಳ್ಬೇಕು ಅಂತ. ವಾಕ್ಯವನ್ನು ಹಗಲಿರುಳು ಧ್ಯಾನಿಸ್ರಿ, ವಾಕ್ಯವನ್ನು ಆಹಾರ ಮಾಡಿಕೊಳ್ಳ್ರಿ, ವಾಕ್ಯದಲ್ಲಿ ಆನಂದ ಪಡುವವರಾಗಿರ್ರಿ, ವಾಕ್ಯಕ್ಕೋಸ್ಕರ ದಾಹವುಳ್ಳವರಾಗಿರ್ರಿ, ವಾಕ್ಯವನ್ನು ಆಹಾರ ಮಾಡಿಕೊಳ್ಳ್ರಿ. ಮಾತ್ರವಲ್ಲ, ವಿಶೇಷವಾಗಿ ವಾಕ್ಯದ ಸ್ವಭಾವವನ್ನು ತಿಳಿದು ಆ ವಾಕ್ಯಕ್ಕೆ ದೀನತೆಯಿಂದ ಎಡೆಗೊಡ್ರಿ. ಒಬಿಡಿಯನ್ಸ್, ಅದನ್ನೇ ಆರಾಧನೆ ಅಂತೇಳಿ. ಸಮುವೇಲನಿಗೆ 1ನೇ ಸಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯದಿಂದ ನಾವು ಓದ್ತೀವಿ. ದೇವರು ವಿಶೇಷವಾಗಿ ಸೌಲನಿಗೆ ಆತನು ಕೊಟ್ಟಂತ ಆಜ್ಞೆಯನ್ನ ಅತಿಕ್ರಮಿಸಿ ಆ ಮಾತನ್ನ ಕೇಳದೆ, ದೇವರು ಆತನಿಗೆ ಮಾಡೆಂಬುದಾಗಿ ಹೇಳಿದಂಥ ಕೆಲಸವನ್ನ ಬಿಟ್ಟು ದೇವರಿಗೆ ಇಷ್ಟವಾಗದೇ ಇರುವಂಥ ಕೆಲಸವನ್ನ ಮಾಡಿಕೊಂಡು ಬಂದು, ನಾನು ಅನೇಕ ವಿಧವಾದಂಥ ಕುರಿಗಳನ್ನ, ಪಶುಗಳನ್ನ, ಕೊಬ್ಬಿದ ಒಂದು ಧನವನ್ನ ನಾನು ದೇವರಿಗೆ ಆರಾಧನೆ ಮಾಡಲಿಕ್ಕೋಸ್ಕರ ತಂದಿದ್ದೇನೆಂಬುದಾಗಿ ಸೌಲನು ಹೇಳುವಾಗ, ಸಮುವೇಲನು ಹೇಳುವಂಥ ಮಾತೇನಪ್ಪ ಅಂದ್ರೆ, ಯೆಹೋವನು ಯಜ್ಞ ಹೋಮಗಳಿಗೆ ಮೆಚ್ಚುವವನು ಎಂಬುದಾಗಿ. ಯಾಕಂದ್ರೆ ಸೌಲನು ದೇವರ ಮಾತನ್ನ ಕೇಳಲಿಲ್ಲ. ಹಾಗಾಗಿ ಬೆಳಗಿನ ಜಾವ ನೀನು ಆರಾಧನೆ ಸಲ್ಲಿಸುವಾಗ, ನಿನ್ನ ಬಾಯ ಮುಖಾಂತರವಾಗಿ ಸಲ್ಲುವಂತ ಸ್ತೋತ್ರ, ಸ್ತುತಿಪದ, ಯಜ್ಞ, ಆರಾಧನೆ, ಇವೆಲ್ಲವುಗಳಿಗಿಂತ ಮುಂಜಾನೆ ನೀನು ಮಾಡಿದಂಥ ಆರಾಧನೆಗಿಂತ ನೀನು ಕೇಳಿದಂಥ ವಾಕ್ಯಕ್ಕೆ ಎಡೆಗೊಡೋದಿದೆಯಲ್ಲ, ಅದು ವಿಶೇಷವಾದಂಥ ಆರಾಧನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಹಾಗಾಗಿ ವಾಕ್ಯವನ್ನ ಕಡಿಮೆ ಎಂಬುದಾಗಿ ಎಣಿಸ್ಬಿಟ್ರೆ, ಯಾಕಂದ್ರೆ ಇವತ್ತೆಲ್ಲ ಕಡೆ ಸಿಗ್ತಿರೋದ್ರಿಂದ ಆ ವಾಕ್ಯದ ಮಹತ್ವ ನಮಗೆ ಗೊತ್ತಿಲ್ಲ, ಆ ವಾಕ್ಯದ ವಿಶೇಷತೆ ನಮಗೆ ಗೊತ್ತಿಲ್ಲ, ಆ ವಾಕ್ಯದ ಪ್ರಾಮುಖ್ಯತೆ ಗೊತ್ತಿಲ್ಲ. ದೇವರು ಯೇಸುಸ್ವಾಮಿ ಮಾತನಾಡುವಾಗ ಹಂದಿಗಳ ಮುಂದೆ ಮುತ್ತನ್ನ ಚೆಲ್ಲಬೇಡ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ ಅಂದ್ರೆ ಹಂದಿಗಳು ತಮ್ಮನ್ನ ತೊಳೆದರೂ ಕೂಡ ಆ ಕ್ಷಣವೇ ಅದನ್ನ ಮರೆತು ಹೋಗಿ ಮತ್ತೆ ಕೆಸರಲ್ಲಿ ಬೀಳುವಂತ ಈ ರೀತಿಯಾದಂಥ ಆ ಒಂದು ಸ್ವಭಾವ ಉಳ್ಳಂತ ಮನುಷ್ಯರ ಮುಂದೆ ಈ ದೇವರ ವಾಕ್ಯ ಮುತ್ತನ್ನ ಚೆಲ್ಲಬೇಡ್ರಿ ಎಂಬುದಾಗಿ. ಯಾಕಂದ್ರೆ ಆ ಮುತ್ತಿನ ಆ ವಾಕ್ಯದ ವ್ಯಾಲ್ಯೂ, ಅದರ ಬೆಲೆ, ಅದರ ಅರಿವು ಇಲ್ಲದೆ ಇರುವಂತ ವ್ಯಕ್ತಿಗಳ ಮುಂದೆ ವಾಕ್ಯವನ್ನ ಹೇಳುವಾಗಲೂ, ಅದನ್ನ ಸುಮ್ಮನೆ ಅದರೊಟ್ಟಿಗೆ ಮಾತನಾಡುವಾಗಲೂ ಅದಕ್ಕೆ ಕೊಡಬೇಕಾದಂತ ಗೌರವ, ಅದಕ್ಕೆ ಸಲ್ಲಬೇಕಾದಂತ ಗೌರವನ್ನ, ಮಹಿಮೆನ ಸಲ್ಲಿಸದೆ ಹೋದ್ರೆ ಆ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಲ್ಲ. ಸೊ ಹಾಗಾಗಿ ದೇವರ ವಾಕ್ಯ ಹೇಳುವಂತ ಮಾತೇನಪ್ಪಾ ಅಂದ್ರೆ, ನೋಡ್ರಿ, ಬೇರೊರು ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡೋದು ಮಾತ್ರವಲ್ಲ, ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಅದು ದೇವರ ವಾಕ್ಯದ ಉದ್ದೇಶ. ಒಂದು ವಾಕ್ಯದಲ್ಲಿ ಏನಾಗಿರ್ಬೇಕು, ವಾಕ್ಯವು ಏನಾಗಿದೆ, ಈಗ ವಾಕ್ಯದ ಉದ್ದೇಶ ಏನಪ್ಪಾ ಅಂದ್ರೆ, ಆ ವಾಕ್ಯದ ಉದ್ದೇಶ ನೀನು ಯಾವಾಗ ವಾಕ್ಯಕ್ಕೆ ಎಡೆಗೊಡ್ತೀಯೋ ಅದು ನಿನ್ನ ಆತ್ಮವನ್ನ ಸಂರಕ್ಷಿಸ್ತದೆ. ಈ ಲೋಕದಲ್ಲಿ ನಮಗೆ ಆತ್ಮವನ್ನ ಕಾಪಾಡಿಕೊಳ್ಳೋದಕ್ಕಿಂತ ಬೇರೆ ಇನ್ಯಾವ ಕೆಲಸವೂ ಇಲ್ಲ. ನಮ್ಮ ಆತ್ಮವನ್ನ ಕಾಯ್ದುಕೊಳ್ಳೋದಕ್ಕಿಂತ ಮುಖ್ಯ ಉದ್ದೇಶವಾದಂಥ ಕೆಲಸ ಈ ಲೋಕದಲ್ಲಿ ಯಾವುದೂ ಇಲ್ಲ. ಬೆಳಗ್ಗೆ ಎದ್ದಾಗಿನಿಂದ ಸಂಜೆವರೆಗೂ ನೀನು ಏನೇ ಕೆಲಸ ಮಾಡಿ, ಎಲ್ಲೇ ಹೋಗು, ಎಲ್ಲೇ ಬಾ, ಆದರೆ ನೀನು ಎಲ್ಲಿದ್ದರೂ ಸರಿ ನಿನ್ನ ಆತ್ಮವನ್ನ ಜೋಪಾನವಾಗಿ ಕಾಪಾಡಿಕೋ. ಆ ಆತ್ಮವನ್ನ ಕಾಪಾಡುವುದಕ್ಕೆ, ಅದಕ್ಕೆ ರಕ್ಷಣೆ ಕೊಡುವುದಕ್ಕೆ ಶಕ್ತಿ
ಇರುವಂಥದ್ದು ಯಾವುದಕ್ಕೆ ಅಂದ್ರೆ ಅದು ಈ ವಾಕ್ಯಕ್ಕೆ. ಅದಕ್ಕೆ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡ್ರಿ. ನೆಕ್ಸ್ಟ್ ಹೇಳುತ್ತೆ, ಆ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ ಅಂತ. ಕೇಳುವವರು ಮಾತ್ರವೇ ಆಗಿರದೆ ಅದರ ಪ್ರಕಾರ ನಡೀರಿ. ಪ್ರತಿದಿನ ವಾಕ್ಯ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ವಾಕ್ಯಕ್ಕೆ ಎಡೆಗೊಟ್ಟು ವಿಧೇಯತೆಯನ್ನು ಕೊಟ್ಟು ನಾವೆಷ್ಟು ಜನ ವಾಕ್ಯದ ಪ್ರಕಾರ ನಡೀತೀವಿ ಅನ್ನೋದು ಇಂಪಾರ್ಟೆಂಟ್. ಈ ಸತ್ಯವೇದದ ಕುರಿತಾದಂಥ ಪೂರ್ಣ ಜ್ಞಾನವನ್ನು ತುಂಬಿಕೊಳ್ಳೋದಲ್ಲ, ಆದರೆ ಎಷ್ಟು ತಿಳ್ಕೊಂಡಿದ್ದೇವೋ ಅಷ್ಟು ವಾಕ್ಯಕ್ಕೆ ಎಡೆಗೊಡೋದು ಮಾತ್ರವಲ್ಲ, ಆ ವಾಕ್ಯದ ಪ್ರಕಾರ ನಡೆಯೋದು ತುಂಬ ಪ್ರಾಮುಖ್ಯವಾಗಿರ್ತದೆ. ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೀದೇ ಇದ್ರೆ, ಸೊ ಈ ವಾಕ್ಯವು ಅದೇ ಬಿತ್ತಲ್ಪಟ್ಟಂತ ಬೀಜ, ಅದು ಯಾವ ರೀತಿಯಾಗಿ ಸೈತಾನನು ಬಂದು ಆ ಹೃದಯದಲ್ಲಿದ್ದಂಥ ವಾಕ್ಯವನ್ನು ತೆಗೆದುಹಾಕಿ ಅವ್ರ ರಕ್ಷಣೆ ಹೊಂದಬಾರದೆಂಬುದಾಗಿ ಸೈತಾನನು ಕೆಲಸ ಮಾಡ್ತಾನೋ, ಬರೀ ಕೇಳುವವರಾಗಿದ್ದು ಬರೀ ಅದರ ಪ್ರಕಾರ ನಡ್ಕೊಳ್ಳದೆ ಆ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡದಿದ್ರೆ ನಿಮಗೆ ಪ್ರತಿದಿನ ಬಿತ್ತಲ್ಪಡುವಂಥ ವಾಕ್ಯವನ್ನು ಸೈತಾನನು ತೆಗೆದುಹಾಕ್ತಾನೆ. ಹಾಗಾಗಿ ಒಂದು ಕ್ಷಣ ಆಲೋಚಿಸ್ರಿ, ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಎಷ್ಟು ಕೆಲಸ ಮಾಡ್ತಿದೆ ಎಂಬುದಾಗಿ. ಈ ವಾಕ್ಯಕ್ಕೆ ನೀವೆಷ್ಟು ಸ್ಥಳ ಕೊಟ್ಟಿದ್ದೀರಿ, ಮತ್ತು ಈ ವಾಕ್ಯವನ್ನು ವಿಶೇಷವಾಗಿ ನಿಮ್ಮ ಜೀವಿತದಲ್ಲಿ ಈ ವಾಕ್ಯದ ಅಧಿಕಾರಕ್ಕೆ ನಾವೆಷ್ಟು ಒಳಪಟ್ಟಿದ್ದೀವಿ ಎಂಬುದಾಗಿ. ಮತ್ತು ನೆಕ್ಸ್ಟು ನೀವು ಇನ್ನೂ ಕೆಲವೊಂದು ವಾಕ್ಯಗಳನ್ನು ನೀವು ನೋಡೋದಾದರೆ ಅದರಲ್ಲೇ 22ನೇ ವಾಕ್ಯ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸ್ಕೊಳ್ಬೇಡ್ರಿ. ಪ್ರತಿದಿನ ಕೇಳ್ತಾ ಇದ್ದೇನೆ, ಪ್ರತಿದಿನ ವಾಕ್ಯಕ್ಕೆ ಕೂತ್ಕೊಳ್ತೇನೆ. ಕೇಳೋದು ಮಾತ್ರವಲ್ಲ, ಆ ಕೇಳುವುದರಲ್ಲೇ ವಾಕ್ಯ ಹೇಳ್ತದೆ ಮೋಸಗಳು ಹೋಗ್ಬೇಡ್ರಿ ನೀವು ಅಂತ. ಕೇಳುವರಾಗಿದ್ದು ಮೋಸ ಹೋಗ್ಬೇಡ್ರಿ, ಯಾಕಂದ್ರೆ ಅದಕ್ಕೆ ನಮ್ರತೆಯಿಂದ ಎಡೆಗೊಟ್ಟು ಅದರ ಪ್ರಕಾರ ನಡೆಯುವರಾಗಿರ್ರಿ ಅಂತ. ಯಾಕಂದ್ರೆ ಈ ವಾಕ್ಯ ಅದು ಬಂಡೆಯನ್ನು ಒಡೆದು ಬಿಡುವ ಚಮಟೆಗೆ ಸಮಾನ ಎಂಬುದಾಗಿ ಹೇಳ್ತದೆ. ವಿಶೇಷವಾಗಿ ಅದನ್ನು ಬೆಂಕಿಗೆ ಹೋಲಿಕೆ, ಯಾಕಂದ್ರೆ ಅದು ನಮ್ಮನ್ನು ಪರಿಶೋಧಿಸಿ ನಮ್ಮ ನಂಬಿಕೆಯನ್ನು ಶುದ್ಧೀಕರಿಸಿ ನಮ್ಮನ್ನು ಪುಟಕ್ಕೆ ಹಾಕಿ ಶೋಧಿಸುವಂಥ ವಾಕ್ಯಕ್ಕೆ ನಾವು ಹೆಚ್ಚಾಗಿ ಸ್ಥಳವನ್ನು ಕೊಡಬೇಕು. ಸೊ ಹಾಗಾಗಿ ಈ ಮುಂಚಾನೆ ವೇಳೆ ಅದರ ಉದ್ದೇಶವನ್ನು ಇನ್ನೆರಡು ಅಂಶಗಳನ್ನು ಹೇಳಿ ನಾನು ಮುಗಿಸ್ತೇನೆ. ತಿಮೋತಿಗೆ ಬರೆದಂಥ ಮೊದಲನೇ ಪತ್ರಿಕೆ, ಅದರಲ್ಲಿ 1ನೇ ಅಧ್ಯಾಯ 5ನೇ ವಾಕ್ಯ, ಮೊದಲನೇ ತಿಮೋತಿ 1ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಉಪದೇಶದ ಉದ್ದೇಶ ಏನಪ್ಪಾ ಅಂದ್ರೆ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದಂಥ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ಒಂದು ವಾಕ್ಯದಲ್ಲಿ ಹೇಗಿರ್ಬೇಕಂತ ನೋಡಿದ್ವಿ. ಎರಡನೇದು ವಾಕ್ಯದ ಉದ್ದೇಶವನ್ನ ನಾವು ಕಲಿತಾ ಇದ್ದೀವಿ. ವಾಕ್ಯ ಜೀವವುಳ್ಳದ್ದು, ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು, ಹಿಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ನೋಡಿದ್ವಿ. ವಾಕ್ಯದ ಉದ್ದೇಶ ಮೊದಲನೇದಾಗಿ ಅದು ನಮ್ಮ ಆತ್ಮಗಳನ್ನು ರಕ್ಷಿಸುವುದು ಮಾತ್ರವಲ್ಲ, ನಮ್ಮನ್ನು ಪರಿಶುದ್ಧವಾಗಿಡುವಂಥದ್ದೇ. ಈ ಲೋಕದಲ್ಲಿ ಪಾಪದ ಶಕ್ತಿಯಿಂದ ನಮ್ಮನ್ನು ಬಿಡಿಸುವಂಥದ್ದು, ಪಾಪದ ಒಂದು ಪಾಪಕ್ಕೆ ಬಂದಂಥ ಶಿಕ್ಷೆ ಏನಿದೆ ಅದರಿಂದ ದೇವರು ಬಿಡಿಸಿ ಆಯಿತು. ಪಾಪದ ಶಿಕ್ಷೆಯಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಆದರೆ ಪಾಪದ ಶಕ್ತಿ ನಮ್ಮ ದೇಹದಲ್ಲಿ ಪ್ರತಿದಿನ ಹೋರಾಡ್ತದೆ. ಈ ಪಾಪದ ಶಕ್ತಿಯಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ಒಬಿಡಿಯನ್ಸ್, ವಾಕ್ಯಕ್ಕೆ ವಿಧೇಯತೆಯನ್ನು ಕೊಡೋದು ತುಂಬ ಪ್ರಾಮುಖ್ಯವಾದದ್ದು. ಹಾಗಾಗಿ ಇನ್ನೂ ಕೂಡ ಈ ಲೋಕದಲ್ಲಿ ಒಂದು ಪಾಪದ ಶಿಕ್ಷೆ, ಅದರಿಂದ ಬಿಡುಗಡೆ ಹೊಂದಿದ ನಾವು ಪಾಪದ ಶಕ್ತಿ ವಿರುದ್ಧವಾಗಿ ಹೋರಾಡೋದು ಮಾತ್ರವಲ್ಲ, ಇನ್ನು ಪಾಪವೆಂಬ ಸಮ್ಮುಖದಲ್ಲಿ ವಾಸ ಮಾಡಬೇಕಾದ ನಾವು ಮುಂದೆ ಪಾಪ ಮಾಡದ ರೀತಿ ನಮ್ಮನ್ನ ಕಾಯುವಂತ ಆಳಿನಂತಿರ್ತದೆ ಈ ವಾಕ್ಯದ ಭಾಗ. ಅದಕ್ಕೆ ವಾಕ್ಯ ಪ್ರಾಮುಖ್ಯವಾಗಿ ಬೇಕು. ಸೊ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದಂಥ ನಂಬಿಕೆಯನ್ನು ಹುಟ್ಟಿಸುವುದು, ಅದನ್ನು ಪೂರೈಸುವುದು ಕೂಡ ಇದೇ ವಾಕ್ಯ. ಹಾಗಾಗಿ ಈ ವಾಕ್ಯಕ್ಕೆ ನೀವು ಎಡೆಗೊಡುವಾಗ ಈ ವಾಕ್ಯವು ನಿಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸ್ತದೆ, ದೇವರ ಮೇಲಿನ ನಂಬಿಕೆ. ಹಾಗಾಗಿ ದೇವರು ಮೆಚ್ಚುವಂತ ವ್ಯಕ್ತಿಯ ಕುರಿತಾಗಿ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 6ನೇ ವಾಕ್ಯ ನಾವು ನೋಡ್ತೀವಿ. ದೇವರು ಮೆಚ್ಚುವವನು ಯಾರಪ್ಪ ಅಂದ್ರೆ ದೇವರಿದ್ದಾನೆ ಎಂಬುದಾಗಿ ನಂಬುವವನು, ಆತನನ್ನು ನಂಬಿದವರಿಗೆ ವಾಗ್ದಾನಗಳನ್ನು ಕೊಡುವವನೇ ಎಂಬುದಾಗಿ ಆ ವಾಕ್ಯದ ಮೇಲೆ ನಂಬುವವನನ್ನು ವಿಶೇಷವಾಗಿ ದೇವರು ಮೆಚ್ಚುವನಾಗಿದ್ದಾನೆ. ಸೊ ಈ ನಂಬಿಕೆ ನಮ್ಮಲ್ಲಿ ಹುಟ್ಟಿಸುವುದು ಯಾವುದು? ಇದೇ ವಾಕ್ಯವೇ, ಆತನ ಸುವಾರ್ಥ ವಾಕ್ಯವೇ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದು. ಹಾಗಾಗಿ ಒಂದು ಶುದ್ಧತೆ, ಶುದ್ಧ ಹೃದಯ, ಎರಡನೇದಾಗಿ ಒಳ್ಳೆಯ ಮನಸ್ಸಾಕ್ಷಿ, ಮೂರನೇದಾಗಿ ನಿಷ್ಕಪಟವಾದಂಥ ನಂಬಿಕೆ. ಈ ಮೂರು ಅಂಶಗಳಿಂದ ಹುಟ್ಟುವಂಥ ಪ್ರೀತಿಯನ್ನು ಉದ್ಭವಗೊಳಿಸೋದೇ ವಾಕ್ಯದ ಮೂಲೋಪದೇಶ, ಅದರ ಉದ್ದೇಶವಾಗಿರ್ತದೆ. ಹಾಗಾಗಿ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ, ಸೊ
ನೀವು ಇನ್ನು ಮೇಲೆ ನನ್ನ ಶಿಷ್ಯರಲ್ಲ ಸ್ನೇಹಿತರೆಂಬುದಾಗಿ ಯೇಸುಸ್ವಾಮಿ ನಮ್ಮ ಕುರಿತಾಗಿ ಮಾತನಾಡುವಂಥ ಮಾತಿದೆ. ಸೊ ವಾಕ್ಯವನ್ನ ಅದಕ್ಕೆ ಸ್ಥಳ ಕೊಡುವುದನ್ನ ವಾಕ್ಯದ ಪ್ರಕಾರ ನಡೆಯುವರಾಗಿದ್ದು ನಾವು ಈಗ ಕಂಡಂತ ಆ ಪ್ರತಿಯೊಂದು ಅಂಶಗಳ ಕಡೆಗೆ ಸ್ವಲ್ಪ ಕಿವಿಗೊಡೋದಾದ್ರೆ, ಆ ಕಿವಿಗೊಡುವುದು ಮಾತ್ರವಲ್ಲ ಅದಕ್ಕೆ ಎಡೆಗೊಡೋದು ಮಾತ್ರವಲ್ಲ ಅದರ ಪ್ರಕಾರ ನಡೆಯೋದಾದ್ರೆ ಅದನ್ನ ನಾವಂತೇವೆ ಈಗ ಈತನು ವಾಕ್ಯದಲ್ಲಿ ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ. ಸೊ ಆ ವಾಕ್ಯದಲ್ಲಿ ಹರ್ಷವುಳ್ಳವನಾಗಿದ್ದಾನೆ ಎಂಬುದಾಗಿ. ಇಲ್ಲದೇ ಇದ್ರೆ ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತೇವೆ. ಕಡೆಯ ವಾಕ್ಯದ ಭಾಗ ಅದೇ ತಿಮೋತಿಗೆ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. 2ನೇ ತಿಮೋತಿ 3ನೇ ಅಧ್ಯಾಯ 15ನೇ ವಾಕ್ಯ ರೀತಿಯಾಗಿ ಹೇಳ್ತದೆ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುತ್ತದೆ. ವಿಶೇಷವಾಗಿ ಅದಕ್ಕೆ ಶಕ್ತವಾಗಿದೆ. ದೈವ ಪ್ರೇರಿತ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, 2ನೇದಾಗಿ ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೇವರ ವಾಕ್ಯದ ಉದ್ದೇಶ ಅದು ನಮ್ಮನ್ನ ಉಪದೇಶಿಸುವುದು, ನಮ್ಮನ್ನ ಖಂಡಿಸ್ತದೆ. ವಿಶೇಷವಾಗಿ ನಮಗೆ ನೀತಿ ಶಿಕ್ಷೆಗೂ ತಿದ್ದುಪಾಟಿಗೂ ಇದು ನಮಗೆ ಸಹಾಯ ಮಾಡ್ತದೆ. ಪ್ರತಿದಿನ ವಾಕ್ಯವನ್ನ ಕೇಳಿ ಈ ವಾಕ್ಯದ ಕನ್ನಡಿಯಲ್ಲಿ ನಮ್ಮನ್ನು ಪರಿಶೋಧಿಸಿಕೊಂಡು ನಮ್ಮ ಜೀವಿತ ದೇವರ ಮುಂದೆ ಯಾವ ರೀತಿಯಾಗಿದೆ ಎಂಬುದಾಗಿ ತಿಳ್ಕೊಳ್ಳೋದು ಮಾತ್ರವಲ್ಲ, ವಿಶೇಷವಾಗಿ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ಪ್ರತಿದಿನ ನೋಡಿ ಅದರಲ್ಲಿ ಸರಿ ಮಾಡಿಕೊಳ್ಬೇಕಾದಂಥ ಅಂಶಗಳನ್ನು ಸರಿಪಡಿಸಿಕೊಂಡು ಕ್ರಿಸ್ತನ ಬರುವಿಕೆಗೆ ಸಿದ್ಧಗೊಳ್ಳುವಂಥದ್ದು ಈ ವಾಕ್ಯೋಪದೇಶದ ಪ್ರಮುಖ ಗುರಿಯಾಗಿದೆ. ಈ ವಾಕ್ಯೋಪದೇಶ ಸಹಿತವಾದಂಥ ಜಲಸ್ನಾನ ಪ್ರತಿದಿನ ಬೇಕು. ಬೆಳಗ್ಗೆ ನಾವು ಎದ್ದ ಕೂಡಲೇ ಸ್ನಾನವನ್ನು ಮಾಡಿ ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಂಡು ಹೋಗುವ ಪ್ರಕಾರವೇ ಪ್ರತಿದಿನವೂ ಕೂಡ ವಾಕ್ಯೋಪದೇಶದ ಜಲಸ್ನಾನ ನಮ್ಮ ಆತ್ಮಕ್ಕೆ ಬೇಕು. ಯಾಕಂದ್ರೆ ನಮ್ಮ ಆತ್ಮವನ್ನ ವಿಶೇಷವಾಗಿ ಕಾಪಾಡುವುದಕ್ಕೂ ಅದಕ್ಕೆ ರಕ್ಷಣೆ ಕೊಡುವುದಕ್ಕೂ ವಿಶೇಷವಾಗಿ ವಾಕ್ಯಕ್ಕೆ ಶಕ್ತಿ ಇದೆ. ಹಾಗಾಗಿ ಈ ವಾಕ್ಯದಲ್ಲಿ ಆ ವಾಕ್ಯವನ್ನು ಧ್ಯಾನಿಸ್ರಿ ಹಗಲಿರಲು, ಆ ವಾಕ್ಯದಲ್ಲಿ ಸಂತೋಷವುಳ್ಳವರಾಗಿರಿ, ವಿಶೇಷವಾಗಿ ವಾಕ್ಯದ ಕುರಿತಾಗಿ ದಾಹವುಳ್ಳವರಾಗಿರಿ, ವಾಕ್ಯವನ್ನು ಆಹಾರ ಮಾಡಿಕೊಳ್ಳ್ರಿ. ಈ ವಾಕ್ಯವು ನಿಮ್ಮನ್ನು ಕಾಯುವಂಥ ಆಳಿನಂತಿದ್ದು ಅದು ಈ ಲೋಕದ ಎಲ್ಲ ಕಾರ್ಯಗಳನ್ನು ನಮ್ಮನ್ನು ಬಿಡಿಸಿ ಕಾಯುವಂಥದ್ದಾಗಿದೆ. ಮುಂಜಾನೆ ವೇಳೆ ಈ ವಾಕ್ಯವನ್ನು ವಿಶೇಷವಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಮುನ್ನಡೆಸಿದಂಥ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ, ಈ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ವಿಶೇಷವಾಗಿ ಸಹಾಯ ಮಾಡಿದಂಥ ಅವಕಾಶವನ್ನು ಕೊಟ್ಟಂಥ ಪ್ರಿಯ ಸಹೋದರನಿಗೂ ಮತ್ತು ಈ ಒಂದು ಸೇವಾ ಕಾರ್ಯಗಳಿಗೂ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುವನಾಗಿ, ವಿಶೇಷವಾಗಿ ವಾಕ್ಯಗಳು ನಿಮಗೆ ಆಶೀರ್ವಾದದಾಯಕವಾಗಿರಲಿ ಎಂಬುದಾಗಿ ನಂಬುತ್ತಾ ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಆತ್ಮನ ಮುಖಾಂತರವಾಗಿ ನಿನ್ನ ವಾಕ್ಯದ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ವಾಕ್ಯದ ಕುರಿತಾದಂಥ ಧ್ಯಾನ, ವಾಕ್ಯದ ವಿಷಯದಲ್ಲಿ ನಮಗಿರಬೇಕಾದಂಥ ಆಲೋಚನೆಗಳೇನು, ವಾಕ್ಯವು ನಮ್ಮ ಜೀವಿತಗಳಲ್ಲಿ ಯಾವ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ಶಕ್ತವಾಗಿದೆ, ವಾಕ್ಯದ ಸ್ವಭಾವವೇನೆಂಬುದಾಗಿ 3 ಅಂಶಗಳೊಟ್ಟಿಗೆ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದೆ ಕರ್ತನೆ. ಇದನ್ನು ಕೇಳುವವರು ಮಾತ್ರವೇ ಆಗಿರದ ಈ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟು ಅದರ ಪ್ರಕಾರ ನಡೆಯುವಂಥ ಮಕ್ಕಳನ್ನಾಗಿ ಈ ಲೋಕದಲ್ಲಿ ನಿನಗಾಗಿ ಜೀವಿಸುವಂತೆ ನೀನು ಸಹಾಯ ಮಾಡೆಂದು ನಿನ್ನ ವಿಶೇಷವಾದಂಥ ಕರ್ತನೆ ಕೃಪೆಗೆ ಕರ್ತನೆ ನೀನು ಅನುಗ್ರಹಿಸಿಕೊಟ್ಟಂಥ ಈ ವಿಶೇಷವಂತ ಕೃಪೆಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ, ದಿನದಿನವೂ ಹೊಸದಾಗಿ ಒದಗುವಂಥ ನಿನ್ನ ಕೃಪೆಗಾಗಿ ಅಪ್ಪ, ವಿಶೇಷವಾದಂಥ ನಿನ್ನ ಅವಕಾಶಗಳಿಗಾಗಿ ಈಗ ನಿನಗೆ ಮಹಿಮೆಯನ್ನು ಸಲ್ಲಿಸ್ತಾ ಕರ್ತನೆ, ನೀನೊಬ್ಬನೇ ಆರಾಧನೆ ಹೊಂದತಕ್ಕದಕ್ಕೆ ಯೋಗ್ಯನು, ನೀನೊಬ್ಬನೇ ಆರಾಧನೆಗೆ ನಾಯಕನು, ಆರಾಧನೆಯಲ್ಲಿ ವಿಶೇಷವಾಗಿ ಘನವನ್ನು ಮಾನವನ ಮಹಿಮೆಯನ್ನು ಹೊಂದುವವನು ಆಗಿದ್ದು ಈ ಸಮಯದಲ್ಲಿ ನಡೆದಂಥ ಪ್ರತಿಯೊಂದು ಕಾರ್ಯಗಳಿಗೆ ನಿನಗೆ ಮಹಿಮೆಯನ್ನು ಸಲ್ಲಿಸ್ತಾ ಈಗ ಕರ್ತನು ರಕ್ಷಕನಾಗಿರುವಂಥ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದವರಾದ ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.